ಜೈ ಸ್ನೇಹಿತರೆ, ಸೆಂಟ್ರಲ್ ಅಪಾರ್ಚುನಿಟೀಸ್ ಇನ್ ಇಂಡಿಯನ್ ಡಿಫೆನ್ಸ್. ನೋಡ್ರಲ್ಲಿ, ಡಿಫೆನ್ಸಲ್ಲಿ ಹಲವಾರು ಹುದ್ದೆಗಳಿದ್ದಾವೆ, ಬಟ್ ಕೆಲವೊಂದು ಹುದ್ದೆಗಳ ಮಾಹಿತಿ ಇನ್ನೂ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಗೊತ್ತಿಲ್ಲ. ಹೌದಾ? ನೋಡ್ರಿ, ಯಾವೆಲ್ಲ ಹುದ್ದೆಗಳಿದ್ದಾವೆ ಮತ್ತು ಯಾವ ಕ್ವಾಲಿಫಿಕೇಷನ್ ಮೇಲೆ ಆ ಹುದ್ದೆಗಳು ಎಲಿಜಿಬಿಲಿಟಿ ಇದಾವ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತೀನಿ. ತಪ್ಪದೆ ಯಾರು ಏನಪ್ಪ ಅಂದ್ರೆ ಮಿಸ್ ಮಾಡದೆ, ನಮ್ಮ ಡಿಫೆನ್ಸ್ ಟೈಗರ್ಗಳು ಮಿಸ್ ಮಾಡದೆ ನೋಡಬೇಕು. ಓಕೆ, ಸೆಂಟ್ರಲ್ ಅಪಾರ್ಚುನಿಟೀಸ್ ಇನ್ ಇಂಡಿಯನ್ ಡಿಫೆನ್ಸ್. ನೋಡ್ರಿ, ಡಿಫೆನ್ಸಲ್ಲಿ ಯಾವ ಥರ ಅಪಾರ್ಚುನಿಟೀಸ್ ಇದಾವಪ್ಪ ಅಂತಂದರೆ, ನೋಡ್ರಿ, ಫಸ್ಟ್ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಬೇಸಿಕ್ ಆಗಿ ಏನಪ್ಪ ಅಂದ್ರೆ ಕೆಲವೊಂದು ಹುದ್ದೆಗಳು ಗೊತ್ತಿದ್ದಾವೆ. ನೋಡ್ರಿ, ಅವು ಯಾವ್ಯಾವ ಇದಾವೆ, ಅದರಲ್ಲಿ ಯಾವ ಥರ ವಿಂಗಡಣೆ ಆಗಿದಾವು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತೈತಿ. ನೋಡ್ರಿ, ಫಸ್ಟ್ ಆಗಿ ಏನಪ್ಪ ಅಂದ್ರೆ ಇಂಡಿಯನ್ ಆರ್ಮಿ ರಿಕ್ರೂಟ್ ಅಪಾರ್ಚುನಿಟೀಸ್. ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಯಾವ ಹುದ್ದೆಗಳಿದಾವೆ, ನಾವು ಯಾವ ಒಂದು ಕ್ವಾಲಿಫಿಕೇಶನ್ ಆಧಾರದ ಮೇಲೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ನೋಡಿಲ್ಲಿ. ಫಸ್ಟ್ ಏನಪ್ಪ ಅಂತಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತು ಪ್ಯಾರಾ ಮಿಲಿಟರಿ ಫೋರ್ಸಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಇದು. ಹೌದಾ? ಇಲ್ಲಿ ಯಾವ ಥರ, ಇದ್ರ ಒಳಗಡೆ ಯಾವ ಥರ ಏನಪ್ಪ ಅಂತಂದ್ರೆ ವಿಂಗಡಣೆ ಅಂದರೆ ಡಿವೈಡ್ ಆಗಿದ್ದಾವೆ, ಇದರಲ್ಲಿ ಯಾವ ಥರ ನಮಗೆ ಒಂದು ಅಪಾರ್ಚುನಿಟೀಸ್ ಇದ್ದಾವೆ ನೋಡಿ. ಫಸ್ಟ್ ಆಗಿ ಏನಪ್ಪ ಅಂತಂದ್ರೆ ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ ಅಪಾರ್ಚುನಿಟಿ. ಇಂಡಿಯನ್ ಆರ್ಮಿಯಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಹುದ್ದೆಗಳು ನೋಡ್ರಿ, 10th ಮೇಲೆ ಯಾವ ಥರ ಬರ್ತೈತಿ, PUC ಮೇಲೆ ಯಾವ ಥರ ಬರ್ತೈತಿ. ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ ಅಪಾರ್ಚುನಿಟೀಸ್, ಇಂಡಿಯನ್ ಆರ್ಮಿಯಲ್ಲಿ ನಮಗೆ ಯಾವ ಥರ ಹುದ್ದೆಗಳು 10th ಮೇಲೆ ಮತ್ತು PUC ಮೇಲೆ ವಿಂಗಡಣೆ ಮಾಡಿದಾರ ನೋಡ್ಬೋದು. ನೋಡ್ರಿ, ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ ಕರೆಕ್ಟಾಗಿ ತಿಳ್ಕೊಳ್ರಿ. ನೋಡ್ರಿ, ನಮಗೆ ಫಸ್ಟ್ ಒನ್ ಆಗಿ ಏನಪ್ಪ ಅಂದ್ರೆ 10th ಬೇಸ್ ಮೇಲೆ ಯಾವ್ದ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತಪ್ಪ ಅಂತಂದರೆ, ಒಂದು ಜನರಲ್ ಡ್ಯೂಟಿ GD. ಹೌದಾ? ಇದು ಏನಪ್ಪ ಅಂದ್ರೆ 10th ಮೇಲೆ ಹಾಕಕ್ಕೆ ಬರುತ್ತೆ. ಅದೇ ಥರ ಏನಪ್ಪ ಅಂದ್ರೆ ಟ್ರೇಡ್ಸ್ಮನ್, ಇದು ಕೂಡ 10th ಮೇಲೆ ಅಪ್ಲಿಕೇಶನ್ ಬರುತ್ತೆ. ಜೊತೆಗೆ 8th ಮೇಲೂ ಕೂಡ ಏನಪ್ಪ ಅಂದ್ರೆ ಈ ಟ್ರೇಡ್ಸ್ಮನ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತಾ. ಇನ್ನು ಸೆಕೆಂಡ್ ಇಯರ್ PUC ಮೇಲೆ ಯಾವ ಥರ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತಪ್ಪ ಅಂತಂದರೆ, ಅಂದರೆ ಸೆಕೆಂಡ್ ಇಯರ್ PUC ಸೈನ್ಸ್ ಆಗಿರಬೇಕು. ನರ್ಸಿಂಗ್ ಅಸಿಸ್ಟೆಂಟು ಮತ್ತು ಟೆಕ್ನಿಕಲ್ಲು ಮತ್ತು ಕ್ಲರ್ಕು, ಇವು 3 ಹುದ್ದೆಗಳಿಗೆ ಏನಪ್ಪ ಅಂತಂದ್ರೆ 12ನೇ ತರಗತಿ ಸೈನ್ಸ್ ಮುಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇನ್ನು ಇಂಡಿಯನ್ ನೇವಿ ರಿಕ್ರೂಟ್ಮೆಂಟ್, ನೋಡ್ರಲ್ಲಿ ಜಲದಳ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಒಂದು ಇಂಡಿಯನ್ ನೇವಿಯಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತಪ್ಪ ಅಂತಂದರೆ, ಫಸ್ಟ್ ಒನ್ ಏನಪ್ಪ ಅಂದ್ರೆ 10th ಮೇಲೆ ಇರ್ತಕ್ಕಂಥ ಹುದ್ದೆ ಯಾವುದಪ್ಪ ಅಂತಂದರೆ MR ಪೋಸ್ಟ್ ಅಂತ ಬರುತ್ತೆ. ಮ್ಯಾಟ್ರಿಕ್ ರಿಕ್ರೂಟ್ ಅಂತ ತಿಳ್ಕೊಂಡು MR ಪೋಸ್ಟು, ಇದು 10th ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇನ್ನು SSR ಅಂತ ಬರುತ್ತೆ, ಸೀನಿಯರ್ ಸೆಕೆಂಡರಿ ರಿಕ್ರೂಟ್ ಅಂತ ತಿಳ್ಕೊಂಡು, ಇದು SSR PUC ಸೈನ್ಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇನ್ನು ಸೈನ್ಸ್ ಮೇಲೆ ಇನ್ನೊಂದಿದೆ AA ಅಂತ ತಿಳ್ಕೊಂಡು, ಆರ್ಟಿಫಿಷಿಯರ್ ಅಪ್ರೆಂಟಿಸ್ ಅಂತಕ್ಕಂಥದ್ದು, ಇದು ಕೂಡ PUC ಸೈನ್ಸ್ ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ನೋಡ್ರಿ, ಇನ್ನು ಸೆಕೆಂಡ್ ಆಗಿ ಏನಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್. ನೋಡ್ರಿ, ಇಂಡಿಯನ್ ಏರ್ಫೋರ್ಸಲ್ಲಿ ಯಾವ ಥರ ಅಪ್ಲಿಕೇಶನ್ ಇರುತ್ತೆ, ಒಂದು X ಗ್ರೂಪು ಮತ್ತು Y ಗ್ರೂಪ್ ಅಂತ ಬರುತ್ತೆ. X ಗ್ರೂಪ್ ನೋಡ್ರಿ, ಕಂಪಲ್ಸರಿ ಸೈನ್ಸ್ ಮುಗಿದಿರಬೇಕು. ಸೈನ್ಸ್ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳು ಮಾತ್ರ ಏನಪ್ಪ ಅಂತಂದ್ರೆ X ಗ್ರೂಪಿಗೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇನ್ನು Y ಗ್ರೂಪ್ ನೋಡ್ರಿ, ಸೆಕೆಂಡ್ PUC ಆರ್ಟ್ಸು ಮತ್ತು ಕಾಮರ್ಸು ಪ್ಲಸ್ ಏನಪ್ಪ ಅಂತಂದರೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 50 ಅಂಕ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ತಗೊಂಡಿರಬೇಕು. ಹೌದಾ? ಇದು ಏನಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇನ್ನು ಕೋಸ್ಟ್ ಗಾರ್ಡ್ ನೋಡ್ರಿ, ಕರಾವಳಿ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಡ್ಯೂಟಿ ಮಾಡ್ತಿರ್ತಾರಲ್ಲ, ಅಂಥವ್ರಲ್ಲಿ ಯಾವ ಥರ ನೀವು 10th ಮೇಲೆ PUC ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ ನೋಡ್ರಿ. ಒಂದನೇದಾಗಿ ಏನಪ್ಪ ಅಂದ್ರೆ 10th ಮೇಲೆ ನಾವಿಕ್ ಡೆಮೋಸ್ಟಿಕ್ ಅಂತ ಬರುತ್ತೆ, ಇದು 10th ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇನ್ನು 12th ಮೇಲೆ ಏನಪ್ಪ ಅಂದ್ರೆ ನಾವಿಕ್ ಜನರಲ್ ಡ್ಯೂಟಿ ಅಂತ ತಿಳ್ಕೊಂಡು, ಇದು ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇನ್ನು ಕೊನೆಯದಾಗಿ ಏನಪ್ಪ ಅಂದ್ರೆ ಪ್ಯಾರಾ ಮಿಲಿಟರಿ ಫೋರ್ಸಸ್. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಆಸೆ ಪಡ್ತಾ ಇದ್ರಿ, ನಾನು ಬೆಲ್ಟ್ ಸರ್ವಿಸಲ್ಲಿ ಪ್ಯಾರಾ ಮಿಲಿಟರಿ ಫೋರ್ಸಸಲ್ಲಿ ಏನಪ್ಪ ಅಂತಂದ್ರೆ ಡ್ಯೂಟಿ ಮಾಡ್ಬೇಕಂತ ತಿಳ್ಕೊಂಡು ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ಬಟ್ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಕೆಲವೊಂದು ಹುದ್ದೆಗಳ ಮಾಹಿತಿ ಗೊತ್ತಿರಲ್ಲ. ಹೌದಾ? 10th ಮೇಲೆ PUC ಮೇಲೆ ನೋಡ್ರಿ. ಒಂದನೇದಾಗಿ 10th ಮೇಲೆ ನೋಡ್ರಿ, ಒಂದನೇದ್ದು GD ಅಂದರೆ ಜನರಲ್ ಡ್ಯೂಟಿ, ಇದು ಕೂಡ SSCಯಲ್ಲಿ ಅಂದರೆ ಪ್ಯಾರಾ ಮಿಲಿಟರಿ ಫೋರ್ಸಸಲ್ಲಿ ಜನರಲ್ ಡ್ಯೂಟಿ ಆಗಿ ಬರುತ್ತೆ. ಇದು ಕೂಡ 10th ಮೇಲೆ ಅಪ್ಲಿಕೇಶನ್ ಹಾಕೋಬೋದು. ಇನ್ನು ನೋಡ್ರಿ, ಸೆಕೆಂಡ್ ಆಗಿ ಏನಪ್ಪ ಅಂದ್ರೆ BSF ಐತಿ, CISF ಐತಿ, CRPF ಐತಿ, ITBP ಐತಿ, ಅಸ್ಸಾಂ ರೈಫಲ್ ಐತಿ, SSB ಐತಿ.
ಹೌದಾ? ಇವೆಲ್ಲ ಹುದ್ದೆಗಳು ಏನಪ್ಪಾ ಅಂತಂದ್ರೆ 10th ಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಸೆಕೆಂಡ್ ಪಿ-ಯು-ಸಿ ಅಂದ್ರೆ 12ನೇ ತರಗತಿ ಮೇಲೆ CHSL ಅಂತಕ್ಕಂಥದ್ದು, ಇದು 12ನೇ ತರಗತಿ ಕಂಪಲ್ಸರಿ ಮುಗಿದಿರಬೇಕು ಈ ಒಂದು ಹುದ್ದೆಗೆ. ಓಕೆನಾ? ಇವೆಲ್ಲ ಏನಪ್ಪಾ ಅಂತಂದ್ರೆ ಡಿಫೆನ್ಸ್ ಅಲ್ಲಿ ಬರ್ತಕ್ಕಂಥ ಹಲವಾರು ಹುದ್ದೆಗಳು. ಹೌದಾ? ಇವೆಲ್ಲ ಹುದ್ದೆಗಳ ಮಾಹಿತಿ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಅಪ್ಲಿಕೇಶನ್ ಕರೆದಾಗ ನೀವು ಈ 10th ಇದ್ದವರು 10th ಮೇಲೆ ಹಾಕ್ತೀರಾ, ಪಿ-ಯು-ಸಿ ಇದ್ದವರು ಪಿ-ಯು-ಸಿ ಮೇಲೆ ಹಾಕ್ತೀರಾ, ಪ್ರತಿಯೊಂದು ಮಾಹಿತಿ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರಬೇಕು. ಹಾಗಾಗಿ ನೋಡ್ರಿ ಅಪ್ಲಿಕೇಶನ್ ಕರೆದಾಗ ಇದರ ಕ್ವಾಲಿಫಿಕೇಶನ್ ಹೇಳಿದನಲ್ಲ, ಇದ್ರ ಜೊತೆಗೆ ಏಜ್ ಎಷ್ಟಿರಬೇಕು, ಯಾವ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿರಬೇಕು, ಮತ್ತು ನಿಮ್ಮದು ಟೋಟಲ್ ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟಿರಬೇಕು, ಪ್ರತಿಯೊಂದು ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಫೇಸಲ್ಲಿ ಏನಪ್ಪಾ ಅಂದ್ರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಫೇಸನ್ನು ಏನಪ್ಪಾ ಅಂದ್ರೆ ಗಮನಿಸ್ತಾ ಇರಬೇಕು. ಹಾಗೆ ಏನಪ್ಪಾ ಅಂತಂದ್ರೆ ಮುಂಬರ್ತಕ್ಕಂಥ ಯಾವುದೇ ಒಂದು ಡಿಫೆನ್ಸ್ ಜಾಬ್ ಬಗ್ಗೆ ಏನಪ್ಪಾ ಅಂದ್ರೆ ಇನ್ಫಾರ್ಮೇಷನ್ನ ಈ ಒಂದು ಯೂಟ್ಯೂಬ್ ಪೇಜಲ್ಲಿ ಏನಪ್ಪಾ ನಿಮ್ಗೆ ಸಿಕ್ಕೇ ಸಿಗ್ತೈತಿ. ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಫಾಲೋ ಆಗ್ರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಒಂದು ಯಾವುದೇ ಒಂದು ಫ್ರೆಂಡ್ ಸರ್ಕಲ್ ಎಲ್ಲಿ ಡಿಫೆನ್ಸಲ್ಲಿ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ನಪ್ಪ ಅಂದ್ರೆ ಅಂಥ ನಿಮ್ಮ ಫ್ರೆಂಡ್ಸು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ತಲುಪಿಸ್ರಿ. ಓಕೆ, ಐ ವಿಶ್ ವೆರಿ ಆಲ್ ದ ಬೆಸ್ಟ್. ಜೈ ಹಿಂದ್.